ಅಪರ್ಣಾ ನಮ್ಮೆಲ್ಲರಿಗೂ ಕೂಡ ಮಾದರಿ ಸ್ಫೂರ್ತಿಯಾಗಿದ್ರು. ಅಪರ್ಣಾ ಅವರ ನಿರೂಪಣೆಯಲ್ಲಿ ತುಂಬಾ ಸ್ಪಷ್ಟತೆ ಇತ್ತು. ಕಾರ್ಯಕ್ರಮಗಳನ್ನ ಹೇಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ರು ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಅಪರ್ಣಾ ಅವರ ಸ್ನೇಹಿತೆ ಆರ್ಜೆ ವಿಜಯೇಶ್ವರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಪರ್ಣಾ ಬೇರೆಯವರ ಬಗ್ಗೆ ಗಾಸಿಪ್ ಮಾತನಾಡ್ತಾ ಇರಲಿಲ್ಲ. ನಾನು ನಟಿ, ನನಗೆ ಅವರು ಇವರು ಗೊತ್ತು ಅನ್ನುವಂಥ ಅಹಂ ಅವರಲ್ಲಿ ಇರಲಿಲ್ಲ. ಅನಾರೋಗ್ಯದ ಬಗ್ಗೆ ಯಾರ ಬಳಿಯೂ ಅಪರ್ಣಾ ಹೇಳ್ಕೊಂಡಿರ್ಲಿಲ್ಲ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಅಪರ್ಣಾ ಸ್ನೇಹಿತೆ ಆರ್ಜೆ ವಿಜಯೇಶ್ವರಿ ಹೇಳಿಕೆಯನ್ನ ನೀಡಿದ್ದಾರೆ. ಒಂದಂತೂ ನಾನು ಯಾವಾಗಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅವಳು ಆಗೂ ಮಾದರಿ. ಆ್ಯಂಕರಿಂಗ್ ಅಂತ ಬಂದರೆ ಆಗೂ ಕೂಡ ಮಾದರಿ, ಈಗೂ ಕೂಡ ಮಾದರಿ, ಇನ್ನು ಮುಂದೆ ಕೂಡ. ಎಷ್ಟು ಸರಳ ಶುದ್ಧ ಅಂತಂದ್ರೆ ಅವಳು ಮಾತಾಡುವಾಗ ಒಂದು ವೇವ್ ಅಂತಾರಲ್ಲ ಆ ಥರ. ಅವಳು ಯಾವಾಗಲೂ ಅಷ್ಟೇ ಈ ಬಾಡಿ ಲ್ಯಾಂಗ್ವೇಜ್ ಅಂತೀವಲ್ಲ ಅದನ್ನು ಅವಳನ್ನು ನೋಡಿ ನಾವು ಕಲ್ತ್ಕೊಳ್ತಾ ಇದ್ವಿ. ಆಮೇಲೆ ನೋಡಿ ವೃತ್ತಿ ಮಾತ್ಸರ್ಯ ಇರಲಿಲ್ಲ. ಏನಾದರೂ ಕೇಳಿದ ತಕ್ಷಣ ಎಷ್ಟು ಚೆಂದ ಹೇಳೋಳು ಅಂದರೆ, ಅವಳು ಮಾತಾಡುವಾಗ ಪ್ರತಿಯೊಂದು ರಾಗ ಸಂಯೋಜನೆಯಲ್ಲಿ ನಾವು ಹೀಗೆ ಪೇಪರ್ ನೋಡ್ತಿದ್ವಿ, ಅವಳು ನೋಡ್ತಿರ್ಲಿಲ್ಲ. ಅಂದರೆ ಅವಳು ಹೋಮ್ವರ್ಕ್ ಎಷ್ಟು ಪಕ್ಕಾ ಇರ್ತಾಯಿತ್ತು. ಮತ್ತು ಆ ಹೇಳುವ ಪರಿ ಒಂದು ಫ್ಲೋ, ನಾವು ಹೇಳ್ತಾಯಿದ್ರೆ ಎಲ್ಲೂ ಬ್ರೇಕ್ ಇಲ್ಲ, ಅಷ್ಟು ಚೆಂದ ಹೇಳೋಳು. ಮತ್ತು ಆ ಭಾವ ಪ್ರೆಸೆಂಟೇಷನ್ ಕೊಡುವಂತಹ ರೀತಿ ಭಾಳಷ್ಟು ಕಲ್ತಿದ್ದೀನಿ ನಾನು ಅವಳಿಂದ. ಡಾಕ್ಯುಮೆಂಟ್ರಿ ವಾಯ್ಸ್ ಎಲ್ಲ ಕೊಡುವಾಗ ಅದಕ್ಕೊಂದು ಮಾಡ್ಯುಲೇಷನ್ ಇರುತ್ತೆ, ಅದನ್ನು ಕಲ್ತ್ಕೊಂಡಿದ್ದೆ ನಾನು ಅವಳಿಂದ. ಬಹಳ ಅದ್ಭುತವಾದ ಒಂದು ಧ್ವನಿ ಅಂದರೆ ಅಪರ್ಣಾ. ಜ್ಞಾನ ಅಂತೂ ಬಿಡಿ ಅಪಾರ ಪಾಂಡಿತ್ಯ ಕನ್ನಡದ ಬಗ್ಗೆ. ಆ ದಂಪತಿಗಳಿಬ್ಬರು ಅಷ್ಟೇನೆ, ಅವರ ಪತಿ ವಸ್ತಾರೆ ಕೂಡ ಅಷ್ಟೇನೆ. ಸ್ಟುಡಿಯೋದಲ್ಲಿ ಕಂಡ ಅಪರ್ಣಾ ಹೇಗಿದ್ಲು ಅಂದರೆ ತುಂಬ ಸರಳ. ನಿಮಗೆ ಈಗೆಲ್ಲ ಹೇಳಬೇಕು ಶೋ ಆಫ್ ಆ ಥರದ್ದೇನೂ ಇಲ್ಲ. ಅತ್ಯಂತ ಉತ್ಪ್ರೇಕ್ಷೆ ಉದ್ಗಾರಗಳು ಅವಳ ಪ್ರೆಸೆಂಟೇಷನಲ್ಲಿ ಇರ್ತಾನೆ ಇಲ್ಲ. ಲೈಫಲ್ಲಿ ಒಂದೇ ಕೆರಿಯರ್ ಅಂತಲ್ಲ, ಅವಳು ಬದಲಾವಣೆ ಮಾಡ್ಕೊಂಡಿದ್ದು ನನಗೂ ತುಂಬ ಸಂತೋಷ. ಅಂಥದ್ದೊಂದು ಅನಿರೀಕ್ಷಿತ ತಿರುವು ಅಥವಾ ಆ ಪಾತ್ರಗಳು ಅವಳು ನಿಭಾಯಿಸಿದ್ದು, ಅದು ಕೂಡ ಒಂದು ಏನು ಹೇಳ್ಬೋದು, ಹ್ಯಾಟ್ಸಪ್ ಅಂತ ಹೇಳಬೇಕು. ಸೊ ಹೀಗಾಗಿ ಅಪರ್ಣಾ ಅಂತಂದರೆ ಆ್ಯಂಕರಿಂಗಿಗೆ ಸಾವಿರಾರು ಡಿಗ್ನಿಫೈಡ್ ಅಂತ ಹೇಳ್ತೀವಲ್ಲ, ಎಷ್ಟೊಂದು ಪ್ರೋಗ್ರಾಮ್ಗಳಿರಿ. ಆ ಸ್ಟೇಜನ್ನು ಗಂಟೆಗಟ್ಟಲೆ ನಿಭಾಯಿಸೋದು ಸುಲಭದ ಮಾತಲ್ಲ. ಪದಪುಂಜಗಳಿರ್ಬೋದು, ಆ ವೇದಿಕೆಗೆ ಬೇಕಾದ ಘನತೆ, ಎಲ್ಲ ವೇದಿಕೆ ಒಂದೇ ಥರ ಇರೋದಿಲ್ಲ. ಉದಾಹರಣೆಗೆ ರಾಷ್ಟ್ರಪತಿಗಳು ಬಂದಾಗಿರಬಹುದು, ಪ್ರಧಾನಮಂತ್ರಿಗಳು ಬಂದಾಗಿರಬಹುದು, ಇನ್ನು ಏರ್ ಶೋಗಳು ನಡೆಯುತ್ತಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ವೇದಿಕೆಗಳು. ಒಬ್ಬ ಸಹೋದ್ಯೋಗಿಯಾಗಿ, ಗೆಳತಿಯಾಗಿ ನಂಗೆ ಅದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ. ಇದ್ರ ಬಗ್ಗೆ ಅವಳಿಗೊಂದು ಅಪಾರವಾದ ಕನಸಿತ್ತು, ನಿಯುಕ್ತಿ ಪುರಾಣ ಅಂತ. ಈ ನಿಯುಕ್ತಿ ಪುರಾಣ ಏನು ಅಂತಂದರೆ, ಮೈಸೂರು ಅರಸರ ಅವರು ಕಟ್ಟಿದಂತಹ ನಾಲೆಗಳು, ಕೆರೆಗಳು, ಪೂರ ಕಾದಂಬರಿ ಅದರ ಸುತ್ತ ಓಡಾಡತ್ತೆ. ಅವಳಿಗೊಂದು ಆಸೆ ಇತ್ತು, ಇದು ಬಹಳ ಅದ್ಭುತವಾಗಿ ಬಿಡುಗಡೆ ಆಗಬೇಕು, ಇದಕ್ಕೊಂದು ನಾನು ಇದನ್ನು ಓದಿದ್ದೀನಿ, ಈ ಕಾದಂಬರಿಯನ್ನು ಓದಿದ್ದೀನಿ. ಅದು ಆಗಲಿಲ್ಲ. ಇದು ನಮ್ಮೊಂದು ವಿದ್ಯುಕ್ತವಾಗಿ ಬಿಡುಗಡೆ ಆಯಿತು. ಆಕೆ ಸಾಧಿಸಿದಂಥದ್ದು, ಆಕೆಯ ಒಂದು ಛಲ, ಕೊನೆ ಆ ಛಲಗಳು ಅದೆಲ್ಲ ಮರೆಯೋಕ್ಕಾಗೋದಿಲ್ಲ ಎಲ್ಲರಿಗೂ ಕೂಡ. ನಾನೊಬ್ಬಳೇ ಅಂತಲ್ಲ, ಅವಳನ್ನು ಬಲ್ಲವರು ಹತ್ತಿರದಿಂದ ನಮ್ಮ ಸ್ಟುಡಿಯೋದಲ್ಲಿ ಒಂದು ದಿವಸನೂ ಏನು ಹೇಳ್ತಾರೆ, ಅಲ್ಲಸಲ್ಲದ ಗಾಸಿಪ್ಗಳು, ಒಲ್ಲದ ಮಾತುಗಳಿಗೆ ಯಾವತ್ತೂ ಅಪರ್ಣಾ ತೆರೆದುಕೊಂಡು, ಅಂದರೆ ಆ ಥರ ಮಾತಾಡ್ತಿರ್ಲಿಲ್ಲ ಅವಳು. ತಾನಾಯಿತು, ತನ್ನ ಕೆಲಸ ಆಯಿತು. ಅದು ಒಂದು ನನಗೆ ಬಹಳ ಖುಷಿ ಕೊಡುವಂಥದ್ದು, ಆಶ್ಚರ್ಯನೂ ಆಗ್ತಾಯಿತ್ತು. ಎಲ್ಲೂ ಕೂಡ ಹೇಳಿದ್ನಲ್ಲ, ಸಾವಿರಾರು ವೇದಿಕೆ ಹಂಚ್ಕೊಳ್ಳೋಳು. ನನಗೆ ಅವ್ರು ಗೊತ್ತು, ಅವ್ರನ್ನ ಭೇಟಿ ಮಾಡಿದೆ, ಯಾವತ್ತೂ ಹೇಳ್ತಿರ್ಲಿಲ್ಲ. ಭಾಳ ಕಲ್ತ್ಕೊಂಡಿದ್ದೀವಿ ಅವಳ ಹತ್ರ. ಸಮಯ ಅದು ನಿಜವಾಗ್ಲೂ ಅವಳು ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ಲು ಅವಳಿಗೆ ಗೊತ್ತು. ಯಾಕಂದರೆ ಎಲ್ಲದರಲ್ಲೂ ಒಂದರಲ್ಲಿ ಮಾತು ಬಂಡವಾಳ, ಮತ್ತೊಂದರಲ್ಲಿ ನಟನೆ ಬಂಡವಾಳ. ಭಾಳ ಸಹಜವಾದ ಆ್ಯಕ್ಟಿಂಗ್ ಅವಳದು. ಯಾವುದು ಕೂಡ ಅಂದರೆ ಒಂಥರ ಟ್ರೈನ್ಡ್ ಅಂತ ಏನು ಹೇಳ್ತೀವಲ್ಲ ಆ ಥರ. ಸೊ ಸಮಯ ಹೊಂದಿಸ್ಕೊಳ್ತಾ ಇದ್ಲು ಅವಳು ಎಲ್ಲದಕ್ಕೂ ಕೂಡ. ಬಹಳಷ್ಟು ಜನ, ನಿನ್ನೆ ನಾನು ನೋಡಿದಾಗ, ನಾನು ಅಲ್ಲೆಲ್ಲ ಮುಗಿಯೋವರೆಗೂ ಅಲ್ಲೇ ಇದ್ದೆ, ನನಗೆ ಕೇಳ್ಪಟ್ಟೆ ನಾನು ಮಾತುಗಳಲ್ಲಿ, ಗೊತ್ತೇ ಇರಲಿಲ್ಲ ಅಂತ. ಕೆಲವೊಂದು ಸರಿ ಏನಾಗುತ್ತೆ, ಕೆಲವು ಸೆಲೆಬ್ರಿಟಿಗಳಿಗಾಯಿತು, ಮಾಧ್ಯಮದಲ್ಲಿ ಇರೋ ಕೆಲವರಿಗೆ, ಎಲ್ಲರಿಗೂ ಅಂತಲೇ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ ಈ ಸ್ಥಿತಿಲಿ ನಾವೀಗ. ಆಮೇಲೆ ಬಹುಶಃ ಅವಳಿಗೆ ಇನ್ನೂ ಒಂದಿತ್ತು ಅಂತ ಅನಿಸುತ್ತೆ, ಇಷ್ಟೊಂದು ಚೆನ್ನಾಗಿ ನನ್ನನ್ನು ಜನ ನೋಡಿದ್ದಾರೆ, ಅವಳು ಪಡುವಂಥ ಯಾತನೆ ಗೊತ್ತಾಗಬಾರ್ದು ಅನ್ನೋದು ಒಂದು ಮನಸ್ಸಲ್ಲಿ ಇದ್ದಿರಬಹುದು. ಬಹಳ ಈ ಹಂತದಲ್ಲಿ ಈ 2-3 ಘಟನೆಗಳನ್ನು ಈ ಥರದ್ದು ನಾವು ಈ ವರ್ಷದಲ್ಲಿ ನೋಡಿದ್ದೀವಿ ಕೂಡ. ಆತ್ಮೀಯರು, ನಮ್ಮ ಮೀಡಿಯಾ ಪರ್ಸನ್ ಹೇಳ್ಕೊಳ್ಳೋದಕ್ಕೆ ಕೆಲವರಿಗೆ ಇಷ್ಟ ಇಲ್ಲದೇ ಇರ್ಬೋದು. ಆದರೆ ತೀರಾ ಇತ್ತೀಚೆಗೆ ಕೆಲವೊಂದು ಅವಳ ವಾಟ್ಸಪ್ಪಲ್ಲಿ ಚಿತ್ರಗಳು ನನಗೆ ಎಲ್ಲೋ ಅನ್ನಿಸ್ತು, ಏನಕ್ಕೆ ಈ ಥರ ಇದೆ ಅಂತ. ಆದರೆ ಯಾರಿಗಾದರೂ ಈಗ ನಿಮ್ಮ ಆತ್ಮೀಯರಿಗೆ ನಾವು ಹಾಕಿ ಅಯ್ಯೋ ಆ ನೆಗೆಟಿವಿಟಿನ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ, ಈಗ ಆಗಿದೆಯಾ ಅಂತ ಗೊತ್ತಾದಾಗ ತುಂಬ ಬೇಜಾರಾಯಿತು. ಇದು ಅಪರ್ಣಾ ಅವರ ಸ್ನೇಹಿತೆ ಆರ್ಜೆ ವಿಜಯೇಶ್ವರಿ ಅವರ ಮಾತು. ಬಹಳ ಚೆನ್ನಾಗಿ
ಅವರ ಜೊತೆ ಕಳೆದಂತಹ ದಿನಗಳನ್ನು ಮೆಲುಕು ಹಾಕಿದ್ರು. ಯಾವ ರೀತಿ ಅಪರ್ಣಾ ಅವರಿರ್ತಾ ಇದ್ರು, ಯಾವ ರೀತಿ ಗೈಡ್ ಮಾಡ್ತಾ ಇದ್ರು, ಯಾವ ರೀತಿ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು, ಯಾವುದೇ ವಿಚಾರವನ್ನು ಕೇಳಿದಂತಹ ಸಂದರ್ಭದಲ್ಲಿ ಆ್ಯಂಕರಿಂಗ್ಗೆ ಸಂಬಂಧಪಟ್ಟಂತಹ ವಿಚಾರ ಆಗಿರಬಹುದು ಅಥವಾ ಬೇರೆ ಯಾವುದೇ ವಿಚಾರಗಳಾಗಿರಬಹುದು, ಯಾವುದೇ ವೃತ್ತಿ ಮಾತ್ಸರ್ಯವಿಲ್ಲದೆ ಅದನ್ನು ಅವರು ತಿಳಿಸಿಕೊಡ್ತಾ ಇದ್ದಂತಹ ರೀತಿ ಬಹಳ ಅದ್ಭುತ ಅನ್ನುವಂಥ ಮಾತನ್ನು ಅಪರ್ಣಾ ಅವರ ಸ್ನೇಹಿತೆ ಆರ್ಜೆ ವಿಜಯಶ್ರೀ ಅವರು ಹೇಳ್ತಾ ಇದ್ರು. ಜೊತೆಗೆ ಅವರ ಜೊತೆ ಕಳೆದಂಥ ಆ ಸಂದರ್ಭಗಳು, ಆ ಕ್ಷಣಗಳು ಅದನ್ನು ಮೆಲುಕು ಹಾಕ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.